ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಂದ, ಈ ದಿನನ ನನ್ನ ಜೀವನದಲ್ಲೇ ನಾನು ಮರೆಯಲ್ಲ. ಇಲ್ಲಿವರೆಗೂ ನಿಮ್ಮ ಅಜ್ಜಿ ಹೇಳಿದ ಮಾತು ಕೇಳಿ ನಿಮ್ಮಪ್ಪ ನಿನ್ನ ಕರ್ಕೊಂಡು DNA ರಿಪೋರ್ಟ್ಗಾಗಿ ಹೋಗ್ತಿದ್ರೆ ನೀನ್ ನನ್ನಿಂದ ದೂರ ಆಗೋಗ್ತೀಯೇನೋ ಅಂತ ಎಷ್ಟು ಭಯ ಆಗೋಗಿತ್ತು ಗೊತ್ತಾ? ಹಾಸ್ಪಿಟಲಲ್ಲಿ ನಿಮ್ಮಪ್ಪ DNA ರಿಪೋರ್ಟ್ನ ಓಪನ್ ಮಾಡುವಾಗ ನೀನು ನಿಮ್ಮಪ್ಪನ ಮಗನೇ ಅಂತ ನನಗನ್ಸಿದ್ರು. ನಿಮ್ಮಪ್ಪಂಗದು ಯಾಕೆ ಅರ್ಥ ಆಗ್ಲಿಲ್ವೋ ಅಂತ ಕೋಪ ಬಂತು. ಒಂದ್ ವೇಳೆ ನಿಮ್ಮಪ್ಪ ಆ ರಿಪೋರ್ಟ್ ನೋಡಿದ್ರೆ ಮತ್ತೆ ಜೀವನದಲ್ಲಿ ನಿಮ್ಮಪ್ಪನ ಮುಖನ ನೋಡಬಾರ್ದು ಅನ್ಕೊಂಡಿದ್ದೆ. ಆದ್ರೆ ನಿಮ್ಮಪ್ಪ ತುಂಬಾ ಒಳ್ಳೆಯವರು, ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿತ್ತು. ಆ ನಂಬಿಕೆನ ನಿಮ್ಮಪ್ಪ ಉಳಿಸ್ಕೊಂಡ್ಬಿಟ್ರು. ನಿಮ್ಮ ಅಜ್ಜಿ ಮಾತನ್ನ ಕಿವಿ ಮೇಲೆ ಹಾಕೊಳ್ದೆ ಈ ರಿಪೋರ್ಟ್ಸ್ ಅಲ್ಲಿ ಏನೇ ಇದ್ರು ಕಂದ ನನ್ ಮಗನೇ ಅಂತ ನಿಮ್ಮಪ್ಪ ಹೇಳುವಾಗ್ಲೇ ಸಂತೋಷದಿಂದ ಕಣ್ಣೀರನ್ನ ತಡೆಯೋಕಾಗ್ಲಿಲ್ಲ. ನಿಮ್ಮಪ್ಪ ಬದಲಾಗಿದ್ದಾರೆ ಕಂದ. ಇನ್ಮೇಲೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಆ ನಂಬಿಕೆ ನನಗಿದೆ. ಕಲ್ಯಾಣಿ, ಮಗುನ್ ಕೊಡು. ಸಾರಿ ಕಣೋ ಕಂದ, ನಿನ್ನ ವಿಷಯದಲ್ಲಿ ನಾನು ಕ್ಷಮಿಸೋಕಾಗದೇ ಇರೋಂತಹ ತಪ್ಪು ಮಾಡಿದ್ದೀನಿ. ಯಾವುದು ನಿಜ ಯಾವುದು ಸುಳ್ಳು ಅಂತ ತಿಳ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿಲಿ ನೀನು ನನ್ನ ಮಗನ ಅಲ್ವಾ ಅಂತ ತಿಳ್ಕೋಬೇಕು ಅನ್ಕೊಂಡೆ. ಇವತ್ತು ನೀನು ನಾನು ಹೀಗೆ ಒಟ್ಟಿಗೆ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಕಲ್ಯಾಣಿ. ಅಯೋಮಯವಾಗಿ ದಿಕ್ಕು ತೋರಿಸದೇ ಇರೋ ಸ್ಥಿತಿಲಿ ಇರಬೇಕಾದ್ರೆ ನನಗೆ ತನ್ನ ಮಾತುಗಳಿಂದ ಪ್ರೀತಿ ಅನ್ನೋ ದಾರಿ ತೋರಿಸಿದ್ಲು. ಅವಳು ಹೇಳಿದ ಪ್ರತಿಯೊಂದು ಮಾತು ನನ್ನ ಹೃದಯಕ್ಕೆ ತಾಕ್ತು. ಮಗುನ ನೀವು ಮೊದಲನೇ ಸಾರಿ ಎತ್ಕೊಂಡಾಗ ಏನನ್ನಿಸ್ತು? ಕಂದ ಅಳ್ತಿದ್ದಾಗ ನೀವು ನಿದ್ದೆ ಮಾಡ್ದೆ ಎತ್ಕೊಂಡು ಸಮಾಧಾನ ಮಾಡಿದಾಗ ಏನನ್ನಿಸ್ತು ಆಫೀಸರ್? ಕಂದನ್ನ ತಾಯಮ್ಮ ಎತ್ಕೊಂಡು ಹೋದ್ಲು ಅಂತ ಗೊತ್ತಾಗಿದ ತಕ್ಷಣ ಕಂದನೇ ಕಾಣಿಸ್ತಿದ್ದಾಗ ನಿಮ್ಮ ಎದೆಲಿ ಆಗಿದ್ ನೋವು, ಕಂದಂಗೆ ಏನ್ ಹೆಸರಿಡ್ಬೇಕು ಅಂತ ಯೋಚಿಸ್ತಿದ್ದ ಕ್ಷಣಗಳು, ಕಂದನ ನಾಮಕರಣಕ್ಕೆ ಅವತ್ತೇ ಮಾಡಿದ್ದ ಏರ್ಪಾಡ್ಗಳು ಎಲ್ಲಾನು ನೆನಪು ಮಾಡ್ಕೊಳ್ಳಿ ಆಫೀಸರ್. ಆ ಕ್ಷಣದಲ್ಲಿ ನಿಮಗ್ ಬಂದ ಫೀಲಿಂಗ್ಸ್ ಹೇಳುತ್ತೆ ಮಗುಗೂ ನಿಮ್ಗೂ ಇರೋ ಸಂಬಂಧ ಏನು ಅಂತ. ನಿಮ್ ಮನಸ್ಸಾಕ್ಷಿನೇ ಹೇಳುತ್ತೆ ಕಂದ ನಿಮಗ್ ಹುಟ್ಟಿರೋ ಮಗು ಅಂತ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ನಿನ್ನ ಮೇಲೆ ನನಗಿಂತ ಅವಳೇ ಹೆಚ್ಚು ಪ್ರೀತಿನ ಬೆಳೆಸ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಅದೇ ನಿಜ ಕೂಡ. ನಾವಿಬ್ರು ದೂರ ಆಗದೆ ಒಟ್ಟಿಗೆ ಇರೋದಕ್ಕೆ ಕಾರಣ ಕಲ್ಯಾಣಿ. ಅದಕ್ಕೆ ಅವಳಿಗೆ ನಿನ್ನ ಮುಂದೆನೆ ಥ್ಯಾಂಕ್ಸ್ ಹೇಳಬೇಕು ಅನ್ಕೊಂಡಿದ್ದೀನಿ.
ಥ್ಯಾಂಕ್ ಯು ಕಲ್ಯಾಣಿ. ನನಗೆ ನಿಮ್ಮಪ್ಪನ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ ಕಂದ. ನಿಮ್ಮಪ್ಪ ಹುಚ್ಚಲ್ಲಿ ಒಂದೊಂದ್ಸಲ ಒಂದೊಂದ್ ತರ ಇರ್ತಾರೆ, ನಂಬೇಡ. ನನ್ ಡೌಟ್ ಏನಂದ್ರೆ ನಿಮ್ಮಪ್ಪಂಗೆ ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆಯೇನೋ ಅಂತ. ಇಲ್ಲ ಕಂದ, ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಮಾತಾಡ್ತಾ ಇದ್ದೀನಿ. ಬೇಕು ಅಂದ್ರೆ ಕಲ್ಯಾಣಿಗೆ ಸಾರಿ ಹೇಳು ಅಂದ್ರೂ ಹೇಳ್ತೀನಿ. ನಿಜ ಹೇಳಬೇಕು ಅಂದ್ರೆ ಕಲ್ಯಾಣಿ ಪ್ರೀತಿ ಬಗ್ಗೆ ಹೇಳಿದಾಗ ಎಷ್ಟು ಚೆನ್ನಾಗಿ ಅರ್ಥ ಆಯ್ತು. ಆದ್ರೆ ನಾನು ಮನೆಗೆ ಬಂದ್ಮೇಲೆ ಅನುಪಮ ಅಮ್ಮನಿಗೆ ನಿನ್ನ ಕಲ್ಯಾಣಿನ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದಾಗ ಅನುಪಮ ಅಮ್ಮ ಕಣ್ಣಲ್ಲಿ ನೀರು, ಹೃದಯದಲ್ಲಿ ಪ್ರೀತಿ ನೋಡಿದಾಗ ಇಂಥ ಪ್ರೀತಿನೇನ ನಾನು ಬೇಡ ಅನ್ಕೊಂಡಿದ್ದು ಅಂತ ಅನಿಸ್ತು. ಏನೇ ಹೇಳ್ತಿದ್ಯೋ ಶೌರ್ಯ? ಮೋಕ್ಷ ನನ್ನ ಮಗ ಅಲ್ಲ. ಮೋಕ್ಷ ನನ್ನ ಮಗ ಅಲ್ಲ, ಹಾಗೆ ಕಲ್ಯಾಣಿ ನಿಮ್ಮ ಮಗಳಲ್ಲ. ಅದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ? ಕಲ್ಯಾಣಿ ನನ್ನ ರಕ್ತ ಹಂಚಿಕೊಂಡು ಹುಟ್ಟೆ ಇರಬಹುದು ಕಣೋ, ಆದ್ರೆ ಅವಳು ನನ್ನ ಪ್ರಾಣಕ್ಕಿಂತಲೇ ಹೆಚ್ಚು. ನಿಜವಾಗ್ಲೂ ಅನುಪಮ ಅಮ್ಮ ಗ್ರೇಟ್. ಅಂದ್ರೆ ನಾನ್ ಗ್ರೇಟ್ ಅಲ್ವಾ ಕಂದ? ಗ್ರೇಟ್ ಅಲ್ಲ ಅಂತ ನಾನು ಹೇಳಿಲ್ವಲ್ಲ. ಅನುಪಮಮ್ಮ ಗ್ರೇಟ್ ಅಂದ್ರೆ ಹೊರತು ಕಲ್ಯಾಣಿ ಗ್ರೇಟ್ ಅಂತ ಹೇಳಿಲ್ವಲ್ಲ. ಸರಿ, ನೀನು ಗ್ರೇಟೆ. ಹಾಗೇನೆ ಅನುಪಮಮ್ಮನು ಕೂಡ ಸ್ವಲ್ಪ ಹೆಚ್ಚಾಗಿ ಗ್ರೇಟ್. ನನಗೆ ನಿಮ್ಮಪ್ಪನ ಹೊಗಳಿಕೆ ಬೇಕಾಗಿಲ್ಲ ಕಂದ, ನಾನ್ ಬೇಜಾರ್ ಮಾಡ್ಕೊಂಡೆ. ಇವಾಗ ನಾನು ತಪ್ಪು ಮಾಡಿದ್ರೆ ಏನಂತಾರೆ? ಶಿವರಾಮ್ ಅವರ ಮಗ ತಪ್ಪು ಮಾಡ್ದ ಅಂತಾನೆ ಹೇಳ್ತಾರೆ. ಹಾಗೆ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಶಿವರಾಮ್ ಅವರ ಮಗ ಒಳ್ಳೆ ಕೆಲಸ ಮಾಡ್ದ ಅಂತಾನೆ ಹೇಳ್ತಾರಲ್ಲ. ಇದು ಹಾಗೇನೆ. ಏನು? ಕಲ್ಯಾಣಿ ಒಳ್ಳೇದನ್ ಮಾಡಿರೋದಕ್ಕೆ ಕ್ರೆಡಿಟ್ ಅವರಮ್ಮ ಅನುಪಮ ಅಮ್ಮ ಅವ್ರಿಗೆ ಹೋಗ್ಬೇಕಲ್ವಾ? ಕಲ್ಯಾಣಿ ಅಂತ ಚೇಷ್ಟೆ ಹುಡುಗಿಗೆ ಒಳ್ಳೇದು ಕೆಟ್ಟದ್ದು, ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತ ಹೇಳ್ಕೊಟ್ಟು ಕುಟುಂಬಕ್ಕೋಸ್ಕರ, ಕುಟುಂಬದಲ್ಲಿರೋ ವ್ಯಕ್ತಿಗಳ ಆನಂದಕ್ಕೋಸ್ಕರ ಏನ್ ಮಾಡೋದಕ್ಕಾದ್ರೂ ಹಿಂದೆಟ್ ಹಾಕಬಾರ್ದು ಅಂತ ಹೇಳ್ಕೊಟ್ಟಿದ್ದು ಅನುಪಮ ಅಮ್ಮ ಅವರೇ ಅಲ್ವಾ? ಅದಕ್ಕೆ ಸ್ವಲ್ಪ ಹೆಚ್ಚು ಗ್ರೇಟ್ ಅಂದೆ. ಇರ್ಲಿ ಬಿಡು ಕಂದ, ಹೊಗಳಿದ್ದು ನಮ್ಮಮ್ಮನ್ನೇ ಅಲ್ವಾ, ಪರವಾಗಿಲ್ಲ. ಆದ್ರೂ ನಾನ್ ಬೇರೆ ನಮ್ಮಮ್ಮ ಬೇರೆ ಏನಲ್ವಲ್ಲ, ಇಬ್ರು ಒಂದೇ. ಮಗುನ್ ಕೊಡಿ, ಮಲ್ಗಿಸ್ತೀನಿ. ಆಫೀಸರ್, ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಹೋಗಿ ಊಟ ರೆಡಿ ಮಾಡ್ತೀನಿ. ಇವಾಗ ನಾನು ಏನಂದೆ ಅಂತ ನಾನು ಸೀರೆ ಹೇಳಿದ್ರಿ ಆಫೀಸರ್? ನಾನು ಹೇಳಿಲ್ಲ. ಸುಳ್ಳು ಹೇಳ್ಬೇಡಿ. ಅಯ್ಯೋ, ಪ್ರಾಮಿಸ್. ನಾನು ಈ ಕಲ್ಯಾಣಿ ಮಾತಲ್ಲೇ ಮಂತ್ರ ಹಾಕ್ತಾ ಇರೋ ಹಾಗಿದೆ. ಶೌರ್ಯ ಅವಳಿಗೆ ಹತ್ರ ಆಗ್ತಾ ಇದ್ದಾನೆ. ಲಾಭ ಇಲ್ಲ, ಇಬ್ರು ಮಧ್ಯೆ ದೂರ ಜಾಸ್ತಿ ಮಾಡಲೇಬೇಕು. ನಿಮ್ ಭಾರನ ತಡ್ಕೊಳಕ್ಕಾಗ್ತಿಲ್ಲ ಆಫೀಸರ್, ಸ್ವಲ್ಪ ಮೇಲೆ ಹೇಳ್ತೀರಾ?
ಶೌರ್ಯ ಮತ್ತೆ ಬದಲಾಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಂಪದ ಹೊರಟೋ ದಿನದಿಂದ ಇಲ್ಲಿವರೆಗೂ ನಮ್ಮ ಮೇಲೆ, ಕಲ್ಯಾಣಿ ಮೇಲೆ ಕೋಪ ಜಾಸ್ತಿ ಮಾಡ್ಕೋತಾನೆ ಇದ್ದ. ನಾವೆಷ್ಟೇ ಬೇಡ್ಕೊಂಡ್ರು ಕೊನೆಗೆ ಮಗು ತನ್ನ ಮಗುನೋ ಅಲ್ವೋ ಅಂತ ಪರೀಕ್ಷೆ ಮಾಡಿಸೋದಕ್ಕೆ ಹೋದ. ಅಂತ ಶೌರ್ಯ ಬದಲಾಗಿದ್ದಾನೆ. ಆ ಈಶ್ವರ ನಮ್ಮ ಕೋರಿಕೆನ ಈಡೇರಿಸ್ದ. ಹೌದಮ್ಮ, ಕಲ್ಯಾಣಿ ಶೌರ್ಯನ ಜೊತೆ ಬರ್ದಿದ್ದನ್ನ ನೋಡಿ ನನಗೂ ನನ್ನ ಹೃದಯ ಒಂದು ನಿಮಿಷ ನಿಂತೋದ್ ಹಾಗಾಗಿತ್ತು. ಏನೂ ಅರ್ಥ ಆಗ್ಲಿಲ್ಲ ನನಗೆ. ಆ ಕೋಪದಲ್ಲಿ ನಾನು ಶೌರ್ಯನ್ಗೆ ಹೊಡೆದ್ಬಿಟ್ಟೆ. ಆದ್ರೂ ಶೌರ್ಯ ಒಂದು ಮಾತನ್ನು ಆಡದೆ ಸುಮ್ಮನೆ ಇದ್ದ. DNA ರಿಪೋರ್ಟ್ನ ನೋಡ್ದೇನೆ ಆ ಮಗುನ ತನ್ನ ಮಗು ಅಂತ ಒಪ್ಕೊಂಡಿದ್ದನ್ನ ನೋಡಿದ್ರೇನೆ ಅರ್ಥ ಆಗತ್ತಮ್ಮ ಶೌರ್ಯ ಬದಲಾಗಿದ್ದಾನೆ ಅಂತ. ಶೌರ್ಯ ಮನಸ್ಸು ತುಂಬಾ ಒಳ್ಳೆಯದು ಅನುಪಮ. ಆದರೆ ಅವನಿಗೆ ಪ್ರೀತಿ ಜೊತೆ ಕೋಪನೂ ಕೂಡ ಸ್ವಲ್ಪ ಜಾಸ್ತಿ. ಪ್ರೀತಿಸಿದ್ರೆ ಅವನಿಗಿಂತ ಹೆಚ್ಚು ಯಾರೂ ಪ್ರೀತಿಸೋಲ್ಲ. ಕೋಪ ಬಂದ್ರೆ ಅವನಿಗಿಂತ ಹೆಚ್ಚು ದ್ವೇಷ ಮಾಡೋರು ಯಾರೂ ಇಲ್ಲ. ಸರಿಯಾಗಿ ಹೇಳಿದ್ರಿ ಅಪ್ಪ. ನನಗಂತೂ ಮತ್ತೆ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅಂತ ನಮ್ಮ ಮನಸ್ಸುಗಳ ಮಧ್ಯೆ ಇರೋ ದೂರನ ಜಾಸ್ತಿ ಮಾಡೋ ಈ ಅಡ್ಡಗೋಡೆನ ಶೌರ್ಯನೇ ದೂರ ಮಾಡೋ ದಿನ ಹತ್ರ ಬರ್ತಿದೆ ಅಂತ ಅನ್ನಿಸ್ತಿದೆ. ನಿನ್ನ ಮಾತು ಕೇಳಿ ಎಲ್ಲ ದೇವತೆಗಳು ತತ್ತಾಸ್ತು ಅಂದ್ರೆ ಚೆನ್ನಾಗಿರುತ್ತೆ. ಇರುತ್ತೆ ಯಾಕಿರಲ್ಲ. ನೀವೆಲ್ಲರೂ ಆನಂದವಾಗಿರಿ. ನಾನು ನನ್ನ ತಮ್ಮ ಮಾತ್ರ ಕಷ್ಟಪಡ್ತಾನೇ ಇರ್ತೀವಿ. ಒಳ್ಳೇದಾಗಬೇಕು ಅಂತ ಎಲ್ಲ ದೇವತೆಗಳು ತತ್ತಾಸ್ತು ಅಂದ್ರು. ಅಡ್ಡ ಬರೋದಕ್ಕೆ ಕೆಲವು ಪಾಪಿಷ್ಟ ಕಣ್ಣುಗಳಿರುತ್ತೆ ಅನುಪಮ. ಎಲ್ಲರೂ ಸಂತೋಷವಾಗಿದ್ರೆ ಆ ಕಣ್ಣು ತಡ್ಕೊಳ್ಳೋದಿಲ್ಲ. ಅದಕ್ಕೆ ಒಳ್ಳೆಯವರನ್ನ ಕೂಡ ಮಾತುಗಳಿಂದ ಮಾಯ ಮಾಡಿ ಅವ್ರ ಮನ್ಸುಗಳನ್ನ ಬದಲಾಯಿಸ್ತಾರೆ. ಅಮ್ಮ, ನೀನ್ ಅಂತಿರೋದು ನನಗೆ ಅಂತ ನನಗೆ ಗೊತ್ತು. ಹೇಳೋದಿದ್ರೆ ಡೈರೆಕ್ಟ್ ಆಗಿ ನನಗೆ ಹೇಳು. ಕಲ್ಲಿಗೆ ಡಿಕ್ಕಿ ಹೊಡ್ಕೋಬೇಕು ಅನ್ಕೋತಿಲ್ಲ. ಅದಕ್ಕೆ ನಮ್ಮವ್ರಿಗೆ ಹುಷಾರಾಗಿರಿ ಅಂತಿದ್ದೀನಿ. ಒಳ್ಳೇದು. ಹೇಗೆ ನೀನು ನಿಮ್ಮವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೆಯೋ ನಾನು ಹಾಗೆ ನನ್ನ ಮಗನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಬೇಡ್ಕೋತೀನಿ. ನಿಜವಾಗ್ಲೂ ಶೌರ್ಯನ್ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ನೀನ್ ಬೇಡ್ಕೊಳ್ಳೋದೇ ಆಗಿದ್ದಿದ್ರೆ ಅವನ ಮನಸ್ಸನ್ನ ಬದಲಾಯಿಸಕ್ ಹೋಗ್ತಿರ್ಲಿಲ್ಲ. ಅವನ ಹೆಂಡತಿ ಮೇಲೆ, ಅವನ ಮಗು ಮೇಲೆ ದ್ವೇಷ ಬೆಳೆಯೋ ಹಾಗೆ ನೀನ್ ಮಾಡ್ತಾ ಇರ್ಲಿಲ್ಲ. ಮಗುನ ಅನಾಥಾಶ್ರಮದಲ್ಲಿ ಬಿಟ್ಟು ಬಂದ್ಬಿಡು ಅಂತ ನೀನು ಪದೇ ಪದೇ ಹೇಳ್ತಾ ಇರ್ಲಿಲ್ಲ ದಮಯಂತಿ. ಶೌರ್ಯನ ಮನಸ್ಸಿನಲ್ಲಿ ಇಲ್ಲ ಸಲದ ಆಲೋಚನೆಗಳು ಬರೋ ಹಾಗೆ ಮಾಡ್ತಾ ಇರ್ಲಿಲ್ಲ. ಶೌರ್ಯ ಒಳ್ಳೆಯವನಾಗಿದ್ರಿಂದ ಸ್ವಲ್ಪ ಯೋಚನೆ ಮಾಡ್ದ. ಮಗುನ ಅಲ್ಲೇ ಬಿಟ್ಟು ಬರದೆ ಮನೆಗೆ ಕರ್ಕೊಂಡ್ ಬಂದ. ಒಂದ್ ವೇಳೆ ಯೋಚನೆನೆ ಮಾಡದೆ ಆವೇಶದಲ್ಲಿ ಏನಾದ್ರೂ ನಿರ್ಧಾರ ತಗೊಂಡಿದ್ರೆ ಆ ಮಗು ಭವಿಷ್ಯ ಏನಾಗ್ತಿತ್ತು ಹೇಳು? ಮಗು ಮೇಲೆ ಅಷ್ಟು ದಿವಸದಿಂದ ಬೆಳ್ಕೊಂಡಿರೋ ಪ್ರೀತಿ ದೂರ ಆದ್ರೆ ಶೌರ್ಯ ತಡ್ಕೋತಾನ? ಇದ್ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಲಿಲ್ಲ. ನಿನ್ನ ಹಠನೇ ನಿಂದು. ಹೌದು, ನಂದು ಹಠನೇ. ಸತ್ಯ ಬೆಂಕಿ ಹಾಗೆ, ಎಷ್ಟು ಮುಚ್ಚಿಡೋದಕ್ ನೋಡಿದ್ರು ಆಗಲ್ಲ. ನಮ್ಮಮ್ಮ ಹೇಳ್ತಾನೆ ಇರ್ತಾಳಲ್ಲ. ಇವಾಗ ನಾನು ಅದನ್ನೇ ನಂಬ್ತಿದ್ದೀನಿ. ನೀವೆಲ್ಲರೂ ಅವನು ಶೌರ್ಯನ್ ಮಗ ಅಂತ ಎಷ್ಟು ನಂಬಿಕೆಯಿಂದ ಮಾತಾಡಿ ಶೌರ್ಯನ್ ಮನ್ಸನ್ನ ಬದಲಾಯಿಸಿದ್ರು ಯಾವತ್ತೋ ಒಂದಿನ ಅವನು ಶೌರ್ಯನ್ ಮಗ ಅಲ್ಲ ಅಂತ ಗೊತ್ತಾಗತ್ತೆ. ಗೊತ್ತಾಗೋ ಹಾಗೆ ನಾನು ಮಾಡ್ತೀನಿ. ಆಗ ನಿಜ ಅನ್ನೋ ಬೆಂಕಿನಲ್ಲಿ ನಿಮ್ಮೆಲ್ರ ಕಪಟ ಪ್ರೀತಿ, ಕಲ್ಯಾಣಿ ನಾಟಕ ಎಲ್ಲ ಸುಟ್ಟು ಹೋಗತ್ತೆ. ಕಪಟ ಪ್ರೀತಿ, ಕುತಂತ್ರ ಬುದ್ಧಿ ಈ ಮನೆಯಲ್ಲಿ ನಿನಗೆ ಮಾತ್ರನೇ ಇದೆ, ಇನ್ಯಾರಿಗೂ ಇಲ್ಲ. ನಿನಗೆ ನೀನೇ ಒಳ್ಳೆಯವಳು ಅನ್ಕೊಂಡ್ರೆ ಸರಿ ಹೋಗಲ್ಲ. ಒಂದ್ಸಲ ನಿನ್ನ ಅಂತರಾತ್ಮನು ಪ್ರಶ್ನೆ ಮಾಡ್ಕೋ. ನಿನ್ ಮೇಲೆ ನಿನಗೆ ಅಸಹ್ಯ ಬರುತ್ತೆ. ಯಾಕೆ ನಿನಗಿಂತ ಬದುಕು? ಅಪ್ಪ, ಏನು? ಏನ್ರಿ, ಸ್ವಲ್ಪ ಇರಿ. ಕತ್ತೆ ಮಗ ಅಂತ ಬೈದ್ರೆ ಇವನ ನನ್ನ ಮಗ ಅಂತ ಕತ್ತೆ ಅತ್ತ ಹಾಗೆ ನೀವ್ ಎಷ್ಟು ಹೇಳಿದ್ರು ಬೈದ್ರು ಇವಳು ಬದಲಾಗಲ್ಲ ರೀ.
ಇವಾಗ ನಾನು ಏನಂದೆ ಅಂತ ನಾನು ಸೀರೆ ಹೇಳಿದ್ರಿ ಆಫೀಸರ್? ಅಯ್ಯೋ ಅಯ್ಯೋ ಅಯ್ಯೋ, ಆ ಕಲ್ಯಾಣಿ ಅನುಪಮನ್ ದಾರಿಲಿ ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಕಲ್ಯಾಣಿ ಅನುಪಮಂಗಿಂತ ಮಾಟಗಾತಿ. ದಗದಗ ಅಂತ ಉರಿತಿದ್ ನನ್ ಮಗನ್ನ ಅವಳು ಮಾತಿಂದ ಚಿಟ್ಕೆನಲ್ಲಿ ಆರಿಸ್ಬಿಟ್ಲು. ಇವಾಗ ನಾಚಿಕೆ ಇಲ್ದೆ ಅವನ ಮೇಲೆ ಬೀಳ್ತಾಳೆ. ಇವನೇನೋ ಮೂರ್ಖನ ಹಾಗೆ ಅವಳ ಮೇಲೆ ಬಿದ್ದಿರ್ತಾನೆ. ಇಷ್ಟೊತ್ತಿಗೆ ಆ ಕಲ್ಯಾಣಿ ಮತ್ತೆ ಗೋಡೆ ಪಕ್ಕದಲ್ಲಿರೋ ಎಲ್ಲರೂ ಆನಂದದಿಂದ ಉಬ್ಬಿ ಕುಣಿತಾ ಇರ್ತಾರೆ. ದಮಯಂತಿ ಸೋತ್ ಹೋದ್ಲು. ಶೌರ್ಯ ದಮಯಂತಿ ಮಾತನ್ನ ಕೇಳ್ತಾ ಇಲ್ಲ. ಮತ್ತೆ ನಮ್ ದಾರಿಗೆ ಬಂದಿದ್ದಾನೆ. ಇನ್ನು ಎಲ್ಲರೂ ಒಟ್ಟಿಗೆ ಇರ್ತೀವಿ ಅಂತ ಮಲ್ಕೊಂಡು ಕನಸು ಕಾಣ್ತಾ ಇರ್ತಾರೆ. ನಾನು ಬದುಕಿರೋ ತನಕ ಆ ಕಲ್ಯಾಣಿ ಮತ್ತೆ ಅನುಪಮ ಮುಖದಲ್ಲಿ ಸಂತೋಷ ಬರೋದಕ್ ಬಿಡ್ತೀನ? ರಿಪೋರ್ಟ್ಸ್ ಹರ್ದಾಗ್ತಾ ಅಂತ ಅಲ್ವಾ ಕಲ್ಯಾಣಿ ನಿನ್ನ ಸಂತೋಷ? ಇವಾಗ ಇದನ್ನ ಅಣ್ಸಿ ಇದರಲ್ಲಿ ಯಾರ ಹೆಸರಿದೆ ಅಂತ ನೋಡಿ ಆಮೇಲೆ ನಿಮ್ಮೆಲ್ರೂ ಒಂದು ಕೈ ನೋಡ್ಕೋತೀನಿ. ಈ ರಿಪೋರ್ಟ್ಸ್ ಅನ್ನ ಇಂಗ್ಲಿಷಲ್ಲಿ ಕೊಟ್ಬಿಟ್ಟಿದ್ದಾರೆ. ಯಾವ ಪೀಸನ್ನ ಎಲ್ಲಿ ಅಂಟಿಸ್ಬೇಕೋ ಗೊತ್ತಾಗ್ತಿಲ್ಲ. ಇರ್ಲಿ ಬಿಡು, ಯಾವ ಪೇಪರ್ ಚೂರು ಯಾವ್ದಕ್ಕೆ ಸರಿ ಹೋಗುತ್ತೋ ಅದಕ್ಕೆ ಅನ್ಸಿದ್ರೆ ಸರಿ. ಏನ್ ದಮಯಂತಿ, ಚೂರಾಗಿರೋ ಕಾಗ್ದನ ಅಣಿಸ್ತಾ ಇದ್ಯಾ? ಬೇರೇನ್ ಕೆಲಸ ಇಲ್ವಾ? ಈ ಚೂರ್ ಪೇಪರ್ಗಳನ್ನ ಅಂಟಿಸಿದ್ರೆ ಕೆಲವ್ರ ಕೆಲಸ ಆಗೋಗುತ್ತೆ. ಅವ್ರ ಬದುಕು ಈ ಹರಿದಿರೋ ಪೇಪರ್ ತರಾನೇ ಆಗತ್ತೆ. ನೀನ್ ಏನ್ ಮಾತಾಡ್ತಿದ್ದು ನಂಗೆ ಅರ್ಥ ಆಗ್ತಿಲ್ಲ ದಮಯಂತಿ. ಒಬ್ನೇ ಒಬ್ಬ ಮಗನ್ಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ಸಂಬಂಧಿಕರು ಮಗಳಲ್ವಾ ಅಂತ ಒಂದ್ ಹುಡುಗಿನ ಗಂಡ್ ಹಾಕಿದ್ವಿ. ಆದ್ರೆ ಅವಳು ಪ್ರೇಮ ಪಕ್ಷಿ. ಶೌರ್ಯನ್ನ ಮಗುನ ಬಿಟ್ಟು ಪುರ್ರ ಅಂತ ಹಾರ್ ಹೋದ್ಲು. ಈಗ ಆ ಮಗು ಯಾರ್ದು ಅಂತ ಗೊತ್ತಿಲ್ಲದೆ ನಮಗ್ ಮನಶಾಂತಿ ಇಲ್ಲ. ಕೋಪದಲ್ಲಿ ಇನ್ನೊಬ್ಳು ಕುತ್ತಿಗೆ ಶೌರ್ಯ ತಾಳಿ ಕಟ್ಟದ. ಅವರಿಬ್ಬರಿಂದ ಶೌರ್ಯನ್ ಜೀವನನೇ ನಾಶ ಆಗೋಗಿದೆ. ಅದಕ್ಕೆ ಅವರಿಬ್ಬರಿಗೂ ಸರಿಯಾಗಿ ಬುದ್ಧಿ ಕಲ್ಸೋದಿಕ್ಕೆ ಚೂರಾಗಿರೋ ಈ DNA ರಿಪೋರ್ಟ್ಸ್ ಶೌರ್ಯ ಹರ್ದಾಕಿರೋದು. ದಮಯಂತಿ, ಆಗಿದ್ದೇನೋ ಆಗೋಯ್ತು. ಶೌರ್ಯನೇ ಮಗು ತಂದೆ ಅಂತ ಒಪ್ಕೊಂಡಿದ್ದಾನಲ್ಲ. ಅವನು ಕರುಣೆಯಿಂದ ಹೇಳಿದಾನೆ. ಅದೇ ನಿಜ ಅನ್ನೋದಕ್ಕೆ ಪ್ರೂಫ್ ಇಲ್ವಲ್ಲ? ಸರಿ, ಮಗು ಸಿದ್ದು ಸಂಪದ್ರದ್ದೆ ಅಂತ ಅನ್ಕೊಳ್ಳೋಣ. ಅನಾಥವಾಗಿ ಬಿಟ್ಟು ಹೋಗಿದ್ದಕ್ಕೆ ನಾವು ಬೆಳೆಸ್ತಾ ಇದೀವಿ ಅನ್ಕೋ. ಏನ್ ತಪ್ಪದ್ರಲ್ಲಿ? ಚಿಚಿ, ಹಾಗೆ ಹೇಗ್ರಿ ಮಾತಾಡ್ತೀರಾ? ಆ ಸಿದ್ದು ಮಗುನ ನಾವು ಮುದ್ದಾಡಿ ಬೆಳೆಸೋ ಅಂತ ಕರ್ಮ ನಮಗೇನ್ರಿ? ಅದು ಸಿದ್ದು ಮಗುನೇ ಅಂತ ಯಾಕೆ ಫಿಕ್ಸ್ ಆಗಿ ಹೋಗಿದ್ದೆ ದಮಯಂತಿ? ಅದು ಶೌರ್ಯನ್ ಮಗ ಕೂಡ ಆಗಿರ್ಬೋದಲ್ಲ. ಅದಕ್ಕೆ ಸತ್ಯ ಏನು ಅಂತ ತಿಳ್ಕೋಬೇಕು ಅಂತಾನೆ ಚೂರಾಗಿರೋ ಪೇಪರ್ನ ಅಂಟಿಸ್ತಿರೋದು. ನಮ್ಮ ಮೊಮ್ಮಗ ಆದ್ರೆ ಈ ಮನೇಲಿರ್ತಾನೆ, ಇಲ್ಲ ಅಂದ್ರೆ ಅನಾಥನಾಗಿ ಎಲ್ಲೋ ಬೆಳಿತಾನೆ. ನೀನು ಹೋಗ್ತಾ ಹೋಗ್ತಾ ತುಂಬಾ ಕೀಳಾಗಿ ಯೋಚನೆ ಮಾಡ್ತಿದ್ಯಾ ದಮಯಂತಿ. ನೀವ್ ಏನೇ ಅನ್ಕೊಂಡ್ರು ಪರವಾಗಿಲ್ಲ, ನಾನು ಅಂದುಕೊಂಡಿರೋದನ್ನೇ ನಾನು ಮಾಡ್ತೀನಿ. ಹೋಗ್ಲಿ, ನನ್ಗೂ ನಿಮ್ಗೂ ಯಾಕೆ ಜಗಳ? ನನ್ಗೊಂದು ಸಹಾಯ ಮಾಡ್ತೀರಾ? ಸ್ವಲ್ಪ ವಿಷಯ ಏನಾದ್ರೂ ತಂದ್ಕೊಡು ಅಂತೀಯಾ ಕುಡಿಯೋದಕ್ಕೆ? ಅಗತ್ಯ ಇಲ್ಲ. ಈ ಚೂರಲ್ಲಿ ವಿಷಯ ಏನು ಅರ್ಥ ಆಗ್ತಾ ಇಲ್ಲ.
ಅಣ್ಸೋದಿಕ್ಕೆ ಸಹಾಯ ಮಾಡ್ತೀರಾ? ನೀನ್ ಮಾಡೋ ಪಾಪದಲ್ಲಿ ಅರ್ಧ ನನಗೆ ಹಂಚ್ಕೊ ಅಂತಿದ್ಯಾ ಅಷ್ಟೇ ಅಲ್ವಾ? ನನ್ನಿಂದ ಆಗಲ್ಲ. ಪರವಾಗಿಲ್ಲ ಹೋಗಿ. ಬೆಳಿಗ್ಗೆ ಆಗೋದ್ರೊಳಗೆ ನಾನು ಇದನ್ನ ಅಂಟಿಸ್ತೀನಿ.